ಗೈಸ್ ಎಲ್ಲನೂ ಕೂಡ ಒಂದೇ ಹತ್ರ ಇದೆ, ಎಲ್ಲ ದೇವರು ಕೂಡ. ಅತ್ತೆಗೊಬ್ಳು ಸೊಸೆ, ಆ ಮಾವಂಗೊಬ್ಳು ಸೊಸೆ ಸೇವೆ ಮಾಡಕ್ಕೆ ಅಂತ 2 ಸುಳಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಹಾಗಾದ್ರೆ ಈ ರಾಣಿ ಆಗಿಲ್ಲಪ್ಪ. ಅದೇ ನೀನು ನಮ್ಮ ಕಡೆ ರಾಣಿ ಆಗಿಲ್ಲ. ಮನೆ ಇದೆ ಮನೆ, ಸೊ ಇವ್ರದೇ ಅಂತೆ. ಅವ್ರು 20 ರೂಪಾಯಿಗೆ ನಮ್ಮ ಮನೆ ಮರ್ಯಾದೆಲ್ಲ ತೆಗಿತಿದ್ದಾರೆ ಗಾಯ್ಸ್. ನಿಮ್ಮ ಬ್ಲಾಗರ್ಗೆ ಫುಲ್ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ, ನಾವು ಈ ಥರ ಹೇಳ್ಕೊಡ್ತಿದ್ದೀವಿ ಆಕ್ಸೆಂಟ್ಸ್ನ. ಈಗ ಜಸ್ಟ್ ವಿಡಿಯೋ ಮಾಡಿದ್ದೆ ಆಯ್ತಾ ಒಂದು ಟೆಂಪಲಲ್ಲಿ. ಎಷ್ಟು ಫಾಸ್ಟ್ ಅಂದರೆ ಇವರಿಬ್ರು ಆಗಲೇ ಸ್ಟೇಟಸ್ಸಿಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಗಾಯ್ಸ್. ಫಿಲಮ್ ಸಾಧು ಕೋಕಿಲ ನೋಡಿದ್ದೀರಾ? ಅವ್ರ ಥರ ನಾವು. ಇದು ಸಾಲ್ಟ್ಸ್ ಅಂತ, ಅದನ್ನ ಉಜಾಲ ಅಂತ ಹೇಳ್ತಾರೆ, ಅನ್ಎಜುಕೇಟೆಡ್ ಬ್ರೂಟ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಂಧ್ಯ ಜಗದೀಶ್ ಯೂಟ್ಯೂಬ್ ವ್ಲಾಗ್ಸ್. ನಾವಿವತ್ತು ಇಂಡೋರ್ನಲ್ಲಿರುವ ಖಜ್ರಾನ ಟೆಂಪಲ್ಗೆ ಬಂದಿದ್ದೀವಿ. ಎಂಟ್ರಿ ಆದ ಕೂಡಲೇ ಫುಲ್ ಸ್ವೀಟ್ಸೇ ಇದೆ. ಸೊ ನೋಡಿ, ಫುಲ್ ಸ್ವೀಟ್ಸ್ ಇದೆ. ಸುತ್ತಮುತ್ತ ಫುಲ್ಲು. ಮೌರ್ಯ. ಸೊ ನಾವು ಟೆಂಪಲ್ಗೆ ಎಂಟ್ರಿ ಆಗ್ತಾ, ನನಗೆ ಆ್ಯಕ್ಚುಲಿ ಕಮಲ ತುಂಬಾ ಫೇವ್ರೇಟು. ಸೊ ತೊಗೊಳ್ಳೋಣ ಅಂತ ಹೇಳಿ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ತುಂಬಾ ರೀಸನಬಲ್ ನನಗೆ ಇಲ್ಲಿ ಸಿಕ್ಕಿದ್ದು. ಜಸ್ಟ್ 10 ರೂಪಿ ಅಷ್ಟೇ. ಬಟ್ ಬ್ಯಾಂಗ್ಳೂರಲ್ಲಂತೂ 1ಕ್ಕೆ 50 ರೂಪಿ ಹೇಳ್ತಾರೆ. ಸೊ ತಗೊಂಡು ನಾವು ಒಳಗಡೆ ಎಂಟ್ರಿ ಆದ್ವಿ. ಮಧ್ಯಪ್ರದೇಶ ರಾಜ್ಯದ ಇಂದೋರ್ನ ಖಜ್ರಾನ ಫೇಮಸ್ ಟೆಂಪಲ್ ಗಣೇಶ್ ಮಂದಿರ್. ಈ ದೇವಸ್ಥಾನದ ಹಿನ್ನೆಲೆ ಏನಪ್ಪ ಅಂತಂದರೆ, ಓದಿರ್ತೀವಿ ನಾವು ಸೋಷಲಲ್ಲಿ, ಮೊಘಲ್ ದೊರೆ ಔರಂಗಜೇಬ್ ಆಡಳಿತ ನಡೆಸಬೇಕಾದ್ರೆ ಈ ಒಂದು ಗಣೇಶನ ವಿಗ್ರಹವನ್ನು ಬಾವಿಯೊಂದರಲ್ಲಿ ಮುಚ್ಚಿಡ್ತಾರಂತೆ. ಸೊ ನಂತರ 1735ರಲ್ಲಿ ಹೋಳ್ಕರ್ ರಾಜವಂಶದ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಆ ಬಾವಿಯಲ್ಲಿದ್ದ ವಿಗ್ರಹವನ್ನು ಹೊರತೆಗೆದು ಈ ಒಂದು ದೇವಸ್ಥಾನವನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳಿಬಿಟ್ಟು. ಈ ಒಂದು ದೇವಸ್ಥಾನದಲ್ಲಿರುವ ಗರ್ಭಗುಡಿ ಏನಿದೆಯಲ್ಲ, ಅದು ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ ಅಂತೆ. ಮತ್ತು ಆ ದೇವರ ಕಣ್ಣುಗಳು ಕೂಡ ಒಬ್ಬ ಉದ್ಯಮಿ ದಾನ ಮಾಡಿರುವಂಥ ವಜ್ರಗಳಿಂದ ಅಲಂಕರಿಸಲಾಗಿದೆ ಅಂತ ಹೇಳಿ ಪ್ರತೀತಿ ಇದೆ. ಸಖತ್ತಾಗಿದೆ ಅಲ್ಲ ಗಣಪತಿ, ತುಂಬಾ ಇಷ್ಟ ಆಯ್ತು ನನಗೆ. ಸಖತ್ ಡೆಕೋರೇಟ್ ಮಾಡಿದ್ದಾರೆ. ಈ ಒಂದು ದೇವಸ್ಥಾನದ ಟೈಮಿಂಗ್ಸ್ ಏನು ಅಂದರೆ, ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ತೆರೆದಿರುತ್ತೆ. ಬಟ್ ವಿಶೇಷವಾಗಿ ಆರತಿ ಮಾಡ್ತಾರೆ ಬೆಳಗ್ಗೆ 8 ಗಂಟೆಗೆ ಮತ್ತು ಸಂಜೆ 8 ಗಂಟೆಗೆ. ಸೊ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಗೈಸ್, ಆಲ್ಮೋಸ್ಟ್ ಎಲ್ಲ ದೇವರು ಕೂಡ ಇಲ್ಲಿದೆ. ನೋಡಿದಂಗೆ ಗಣಪತಿ ಇರ್ಬೋದು, ಆಂಜನೇಯ, ಲಕ್ಷ್ಮಿ, ರಾಮ, ಆ್ಯಂಡ್ ಫೈನಲಿ ನನ್ನ ಫೇವ್ರೇಟ್ ಬಾಬಾ ಟೆಂಪಲ್ ಕೂಡ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಾಯಿರಾಮ್. ಸಾಯ ಪಾಪ. ಹಾಯ್. ಬಾಬಾ ದರ್ಶನ ಆಯಿತು. ತಿನ್ನಕ್ಕೆ ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ಕೊಂಡು ಈಗ ನೆಕ್ಸ್ಟು ಇವಾಗ ಶನಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೇಮ್ ಅಲ್ಲೇನೇ ಇರೋದು. ಬಾಬಾ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದೆ ಶನಿ ದೇವಸ್ಥಾನಕ್ಕೆ. ಗೈಸ್, ಎಲ್ಲನೂ ಕೂಡ ಒಂದೇ ಹತ್ರ ಇದೆ, ಎಲ್ಲ ದೇವರು ಕೂಡ ಆಲ್ಮೋಸ್ಟು. ನನಗೆ ಶಾಕ್ ಆಗ್ತಿದೆ. ಖಜರಾನಾಗೆ ಬಂದರೆ ಇಂಡೋರಲ್ಲಿ ಎಲ್ಲ ಟೆಂಪಲ್ನೂ ನೀವು ನೋಡ್ಬೋದು. ಮುಂದೆ ಎಂಟ್ರಿ ಆಗ್ತಾ ಮತ್ತೆ ಮಹಾಕಾಳೇಶ್ವರ್ ಇಲ್ಲೂ ಕೂಡ ಇದೆ. ಸೊ ಗಣೇಶ ಮಂದಿರ್ಗೆ ಆಪೋಸಿಟಾಗಿ ನಂದಿ ಅಂತ ನಾನು ಶಾಕಾಗಿ ಹೋಗ್ಬಿಟ್ಟೆ. ಬಟ್ ಕೆಳಗಡೆ ನೋಡಿದ್ರೆ ಮಹಾಕಾಳೇಶ್ವರ ಇತ್ತು, ಅಲ್ಲೂ ಕೂಡ ಹೋಗಿ ದರ್ಶನ ತೊಗೊಂಡು ಬಂದ್ವಿ ನಾವು. ನೋಡ್ತಾ ಇರ್ಬೋದು. ಸೊ ಇದು ಮೆಟ್ಲು ಇಳ್ಕೊಂಡು ಹೋಗಬೇಕು, ಕೆಳಗಡೆ ಇರೋದು ಇದು. ಮಹಾಕಾಳ್ ನಂತರ ನರ್ಮದಾ ಮಾತಾ ಮತ್ತು ಸಿದ್ಧ ಭೈರವ್ ಎರಡೂ ದರ್ಶನ ಮುಗಿಸ್ಕೊಂಡ್ವಿ. ಸೊ ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದರೆ ಎಲ್ಲ ದೇವ್ರನ್ನೂ ನೀವು ನೋಡ್ಬೋದು ಈ ಟೆಂಪಲಿಗೆ ಬಂದರೆ. ಮುಗೀತು ಪಾಪು, ಮುಗೀತು, ಹೋಗ್ತಾ ಇದ್ದೀವಿ. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ. ಎಲ್ಲ ದೇವಸ್ಥಾನ ಪೀಸ್ಫುಲ್ಲಾಗಿ, ನೀಟಾಗಿ, ಕ್ಲೀನಾಗಿತ್ತು ಅಲ್ಲಪ್ಪ. ಹಾಂ, ಚೆನ್ನಾಗಿತ್ತಾ ಎಲ್ಲ? ಗುಡ್ ಪಾಪು. ಕೈ ಮುಕ್ಕಳುವ, ಕೈ ಮುಕ್ಕು. ಕಣ್ಣಲ್ಲಿ ಐತಲ್ಲಪ್ಪ. ಹ್ಞೂ ಬಾ. ಫೈನಲಿ ಆಯಿತು ದರ್ಶನ ಎಲ್ಲ. ಹೋಗ್ತಾ ಇದ್ದೀವಿ. ಸೂಪರಾಗಿತ್ತು ಗೈಸ್, ಸಕ್ಕತ್ತಾಗಿದೆ. ಸೊ ಟೆಂಪಲಿಂದ ಹೊರಗೆ ಬಂದರೆ ಫುಲ್ ಆಫ್ ಸ್ವೀಟ್ಸ್. ಎಲ್ಲ ಕಡೆ ಲಡ್ಡುನೇ ಮೇಯ್ನಾಗಿ. ಸೊ ಗಿಫ್ಟಿಂಗ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಮತ್ತು ಎಲ್ಲ ಥರದ ವಿಗ್ರಹಗಳಂತೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ರಾಜವಾಡ ಪ್ಯಾಲೇಸ್ಗೆ. ಸೊ ಇಲ್ಲಿ ಆಟ ನೋಡಿ ಗೈಸ್, ಎಷ್ಟು ಸಣ್ಣಗಿದೆ.
ಸ್ವೀಟು ನನಗೆ ಗೊತ್ತಿರಂಗೆ ನಮ್ಮ ಮನೆಯವರು ಇದಿಟ್ಟಿದ್ರೆ ಕಾಜು ಕಾಜು ಇದೇನಿದು ಕಾಜು ಬರ್ಫಿ ಅಣ್ಣ ಅರ್ಧ ಕೆಜಿನೂ ಖಾಲಿ ಮಾಡ್ತಾರೆ. ಬರೀ ಜಿಲೇಬಿ ಸ್ವೀಟ್ಸ್ ಬಗ್ಗೆನೇ ಮಾತಾಡ್ತಾರ ದೇವರು. ಸಖತ್ ಮಾತಾಡ್ತಾ ಇದೀರಾ, ಫುಲ್ ಕಾಮಿಡಿ ಆಗ್ಬಿಡತ್ ನನ್ ಬ್ಲಾಗ್. ಸೊ ಬ್ಲಾಗ್ ಅಲ್ಲಿ ಬರೀ ಟೆಂಪಲ್ ಅವೆಲ್ಲ ನೋಡಿ ನಿಮ್ ಇಬ್ರದ್ದು ಕಾಮಿಡಿ ನೋಡ್ತಾರ, ಫೇಮಸ್ ಆಗ್ತೀರಾ ಆಮೇಲೆ. ಅಲ್ಲೆಲ್ಲ ಮಲ್ಲೇಶ್ವರಂ ಹೋಗ್ಬಿಟ್ರೆ ಮೇಲೆ ಜನಗಳೆಲ್ಲ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಫೇಮಸ್ ಜಾಗದಲ್ಲಿ ಅವರವರು ಫೇಮಸ್ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ರಾಜ್ವಾಡ ಕಾಸ್ಮೆಟಿಕ್ ಮಾರ್ಕೆಟ್. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದೇ ಇಂದೋರ್ನಲ್ಲಿರುವಂತಹ ರಾಜ್ವಾಡ ಪ್ಯಾಲೇಸ್. ಆ್ಯಕ್ಚುಲಿ ಇದು ಸುಮಾರು 2 ಶತಮಾನಗಳ ಹಿಂದೆನೇ ಮರಾಠ ರಾಜ್ಯದ ಹೋಳ್ಕರರು ನಿರ್ಮಿಸಿರೋಂಥ ಒಂದು 7 ಅಂತಸ್ತಿನ ಕಟ್ಟಡ ಅಂತಲೇ ಹೇಳ್ಬೋದು. ಆಯ್ತಲ್ಲ ಸರ್, ಎಷ್ಟು ಸರ್ ಟಿಕೆಟು? 20 ರೂಪಾಯಿ ಟಿಕೆಟು. ಸುಮ್ಮನೆ ನಮ್ಮ ಮನೇಲಿ ಹೇಳಿದ್ದು 200 ಅಲ್ಲ 20 ಎಂಟ್ರಿ ಪ್ಯಾಲೇಸ್ಗೆ. ತುಂಬ ಹಳೇದು ಅನಿಸ್ತಾ ಇದ್ದಾರೆ ಸರ್. ನಾನು ಮುಂಚೆ ಹೇಳ್ದಂಗೆ ಇದು 7 ಅಂತಸ್ತಿನ ಒಂದು ಕಟ್ಟಡದಿಂದ ಮಾಡಲಾಗಿರೋದು. ಬಟ್ ಕೆಳಗಡೆ 3 ಮಹಡಿ ಏನಿದೆ ಅದು ಕಲ್ಲುಗಳಿಂದ ಮಾಡಲ್ಪಟ್ಟಿದೆ, 4 ಮಹಡಿಗಳು ಮರಗಳಿಂದ ಮಾಡಲ್ಪಟ್ಟಿದೆ ಅಂತ ಇದು. ಈ ಅರಮನೆ ಬಲಭಾಗದಲ್ಲಿ ಶಿವವಿಲಾಸ ಅರಮನೆ ಮತ್ತು ಮಹಾರಾಣಿ ಆಲಿಯಾಬಾಯಿ ಹೋಳ್ಕರ್ ಹೇಳಿದ್ನಲ್ಲ ಅವ್ರದ್ದೇ ತುಂಬ ಪ್ರತಿಮೆಗಳಿದೆ. ಸರ್ ಸರ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಎಸ್, ನನ್ನ ಮಗಂಗೆ 2 ಸಡಿ ಇದೆ, 2 ಸೊಸೆಯರು ನನಗೆ. ಕೈ ಎತ್ತಕ್ಕೊಬ್ಳು ಅಲ್ಲ, ಕೈ ಹೊತ್ತಕ್ಕೊಬ್ಳು ಕಾಲು ಹೊತ್ತಕ್ಕೊಬ್ಳು. ಅಯ್ಯೋ ಅಲ್ಲ, ದೀಪಕ್ ಸರ್ ಚೆನ್ನಾಗಿದ್ರೆ ಬಿಡು, ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಹೋಗ್ತಾ ಇದ್ದಾರೆ ಸರ್ ಅಂತ ಎಲ್ಲಾದ್ರೂ ಗೊತ್ತಿಲ್ಲ. ತುಂಬ ಹಳೇದು ಬಟ್ ಚೆನ್ನಾಗಿದೆ. ತೋರಿಸ್ತಾ ಇದ್ದೀನಲ್ಲ ನಿಮಗೆ ಲೈವ್ ಆಗಿ. ಏನಿದೆ ಏನ ಇದು ಸಾಲ್ಟ್ಸ್ ಅಂತ, ಅದನ್ನ ಉಜಾಲ ಅಂತ ಹೇಳ್ತಾರೆ, ಅನ್ಎಜುಕೇಟೆಡ್ ಬ್ರೂಟ್ಸ್. ರಾಜ್ವಾಡ ಪ್ಯಾಲೇಸ್ ನಂತರ ಅಲ್ಲಿಂದ ಜಸ್ಟ್ 3.5 ಕಿಲೋಮೀಟರ್ ದೂರದಲ್ಲಿರುವ ಇದೊಂದು ಲಾಲ್ಬಾಗ್ ಪ್ಯಾಲೇಸ್ ಇಂಡೋರ್ನಲ್ಲಿರೋದು. ಇದು ಕೂಡ ಹೋಳ್ಕರ್ ಆಡಳಿತ ಇದ್ದಾಗಲೇ ಪ್ರಾರಂಭ ಆಗಿರೋದು. ಸೊ ನೆಕ್ಸ್ಟ್ ನಾವು ಇಲ್ಲಿಗೆ ಬಂದ್ವಿ ನೋಡೋಕ್ಕೆ. ಒಳಗಡೆ ಎಂಟ್ರಿ ಆಗಿದ್ದೀವಿ. ಸುತ್ತ ಮಾಡ್ತಾ ಇದ್ದಾರೆ ನೋಡಿ, ತೋರಿಸೋದು ಎಷ್ಟು ಚೆನ್ನಾಗಿ ಪೇಂಟಿಂಗ್. ಸೊ ವಾವ್, ನೈಸ್, ಸಗದಾಗಿದೆ. ಮೌರ್ಯ. ಸೊ ಇದು ಬಂದು ಬ್ರಿಟಿಷ್ನ ವಾಸ್ತುಶಿಲ್ಪಿ ಬರ್ನಾರ್ಡ್ ರಿಕ್ಸ್ ಅವರು ವಿನ್ಯಾಸ ಮಾಡಿರೋದು. ಸೊ ಇದು ಮೇಯ್ನಾಗಿ ಇಟಾಲಿಯನ್ದು ಅಮೃತಶಿಲೆ ಮತ್ತು ಬೆಲ್ಜಿಯನ್ ಫುಲ್ಲು ಗಾಜಿನ ಕಿಟಕಿಗಳು, ಪರ್ಷಿಯನ್ ಕಾರ್ಪೆಟ್ಗಳನ್ನೆಲ್ಲ ಯೂಸ್ ಮಾಡಿರೋಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪೇಂಟಿಂಗ್ ಮಾಡ್ತಾ ಇದ್ರು. ಪ್ಯಾಲೇಸು ಅಕ್ಕ, ಇದೇನು ಪ್ಯಾಲೇಸಾ? ಸೊ ಈ ಪ್ಯಾಲೇಸ್ ಬಂದು ಫ್ರಮ್ ಟ್ಯೂಸ್ಡೇ ಟು ಸಂಡೇ ಮಾರ್ನಿಂಗ್ 10 to 5:30 ತನಕ ಓಪನ್ ಇರುತ್ತೆ. ಬಟ್ ಮಂಡೇ ಮಾತ್ರ ಹಾಲಿಡೇ ಇರುತ್ತೆ. ಎಂಟ್ರಿ ಆದ ಕೂಡಲೇ ಫಸ್ಟ್ ರೈಟ್ ಸೈಡಿಗೆ ನಾವು ನೋಡಿದ್ದೆ ಹೆಡ್ ಆಫೀಸ್ ರೂಮ್ ಅಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಕೌನ್ಸಿಲ್ ರೂಮ್, ಇದು ನೀವು ನೋಡ್ತಾ ಇರೋದು. ಸುಮಾರು ಈ ಥರ 35 ರೂಮ್ಗಳಿದೆ ಇಲ್ಲಿ. ಗೈಸ್ ಇದಂತೂ ಸಕ್ಕತ್ತಾಗಿದೆ, ಮಸ್ತಾಗಿದೆ ಈ ರೂಮ್ ಅಂತೂ. ವಾವ್, ಸೂಪರ್. ಇಲ್ಲಿ ಮೆಟ್ಲಿದೆ ಬಟ್ ಬಂದ್ ಮಾಡಿಬಿಟ್ಟಿದ್ದಾರೆ, ಹೋಗೋಕ್ಕಾಗಲ್ಲ. ಏನೋ ವರ್ಕ್ ಈಸ್ ಪ್ರೋಗ್ರೆಸ್ ಅಂತ. ವಾವ್, ಈ ಥರ ಎಲ್ಲ ಮನೆ ಕಟ್ಟಕ್ಕೆ ಸಾಧ್ಯನಾ ಗೈಸ್? ನಾವು ಖಂಡಿತ ಆಗಲ್ಲ. ಸೂಪರ್ ಆಗಿದೆ. ಸೊ ಇನ್ನೂ ದರ್ಬಾರ್ ಹಾಲ್, ಬಾಲ್ ರೂಮ್ ಹಾಗೂ ಲೈಬ್ರರಿ ಸೇರಿದಂತೆ ಸುಮಾರು 35 ರೂಮ್ಸ್ ಇದೆ ಗೈಸ್ ಇಲ್ಲಿ. ಸೊ ನನಗೆ ಆದಷ್ಟು ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಬಂದು ಡೈನಿಂಗ್ ಹಾಲ್, ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಡೈನಿಂಗ್ ಹಾಲ್.
ಸೀರಿಯಸ್ಲಿ ಸಖತ್ತಾಗಿದೆ ಗೈಸ್. ಎಲ್ಲ ರೂಮ್ಸ್ಗಳು ತುಂಬಾ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು. ಸೊ ಇವಾಗ ಇದೊಂದು ಯಾವುದು ಇದ್ಯಾವುದಕ್ಕ ಫಾರಿನರ್ಸ್ ವುಮೆನ್ಸ್ ಡೈನಿಂಗ್ ರೂಮ್ ಅದು ಮುಗೀತು ಗೈಸ್. ನೋಡಿದ್ವಲ್ಲ ಅರಮನೆ ಹೇಗಿತ್ತು ಅಂತ ಹೇಳಿ, ಒಳಗಡೆ ಎಲ್ಲ ತೋರಿಸಿದ್ದೀನಿ ನಿಮಗೆ. ಸೊ ಇದು ಎಂಟ್ರೆನ್ಸ್ ಹೊರಗಡೆ ಆಯಿತು. ಕುತ್ಕೊಂಡಿದ್ದಾರೆ ಇವರು 3 ಜನ. ಯಾರ್ದಿದೆ ಅರಮನೆ ಅಂದರೆ ನೋಡಿದ್ರೆ ಗಾಯ್ಸ್ ಮನೆ ಹಿಂಗಿದೆ ಅಂತ. ಇವರಿಬ್ರದೇ ಅಂತ. ಯಪ್ಪ ಏನು ಹೇಳ್ತಾರೆ ಗೊತ್ತಾಣ, ಇವರಿಬ್ರು ಕುಂಟೆಪಿಲ್ಲೆ ಆಡ್ತಿರತ್ತೆ, ಕಣ್ಣ ಮುಚ್ಚಲೆ ಆಡ್ತಿರತ್ತೆ ಅಲ್ಲಿ. ನಾವು ಗೋಲಿ ಆಡ್ತಿದ್ದು ಯಾವ ಟೈಮಲ್ಲಿ ಹೇಳು? ನಾವಾಗ ನೀನು ಹೋಗಿ 10 ವರ್ಷದಲ್ಲಿದ್ದರೆ 2 ವರ್ಷದಲ್ಲಿ ನಾನೇ ರೀ ಪಂಟ್ರ ಅವಾಗ. ಗೋಲಿ ಉಜ್ಜಾಲ ಕೊಡೆ ಲಾಸ್ಟ್ ಅದು ಕಲರ್ ಚೆನ್ನ, ಅದು ಲ್ಯಾವೆಂಡರ್ ಆಗಿದೆ ಅಣ್ಣ. ಅದು ಲಾಸ್ಟ್ ಮೊನ್ನೆ ಕೊಟ್ಟಿದ್ದು ಬ್ಲೂಬೆರಿ ಇತ್ತಾನೆ. ಲೈಟ್ ಆಗಿ ಮಿಕ್ಸ್ ನಾವು ಅದು 2 ಪ್ಯಾಕೆಟ್ ಹಾಕಿದೆ, 1 ಪ್ಯಾಕೆಟ್ ಆಯ್ತು. ಏನಕ್ಕೆ? ಫುಲ್ ಎನರ್ಜಿ ಬೂಸ್ಟರ್. ಅದೇ ಅರ್ಧ ಲೀಟರ್ ಹಾಕ್ಬೇಕಿತ್ತು, 1 ಲೀಟರ್. ಇವಾಗ ನಾವಿಲ್ಲಿ ಎಂಟ್ರಿ ಕೊಡಕ್ಕೆ 20 ರೂಪಾಯಿ ದುಡಿಸ್ಕೊತವ್ರೆ. ಓದ್ ಜಮ್ಮದಲ್ಲಿ ಬಂದಿರೋದು. ಕಣ್ಣಂಚಲ್ಲಿ ನೀರು ಬಂದಿದೆ ಸೌಮ್ಯಗೆ. ಎದ್ದು ಉಗಿಸಿಕೊಂಡ ಮನೆ ಇದೆ ಮನೆ. ಸೊ ಇವ್ರದೇ ಅಂತೆ. ಯಪ್ಪ ಅಪ್ಪ ನೀನು ಹೇಳ್ಬೇಕಲ್ಲಿ ಅವ್ರು ಆಡಿ ಬಿದ್ದು ಉಳ್ಳಾಡಿದ್. ಅವ್ರು 20 ರೂಪಾಯಿಗೆ ನಮ್ಮ ಮನೆ ಮರ್ಯಾದೆಲ್ಲ ತೆಗಿತಿದ್ದಾರೆ ಗಾಯ್ಸ್. 20 ರೂಪೀಸ್ ಜಸ್ಟ್ ಫಾರ್ 20 ರೂಪೀಸ್. ಹಳೆ ರಾಣಿದಿರು 20 ರೂಪಾಯಿಗೆ ನಮಗೆ ಒಳಗೆ ಕಟ್ಸವ್ರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಓದ್ ಜನ್ಮದಲ್ಲಿ ಹೆಂಗಿದ್ವಿ, ಈ ಜನ್ಮದಲ್ಲಿ ಹೆಂಗಿದೀವಿ ಅಂತ. ಇಂಡೋರಲ್ಲಿ ಇಲ್ಲ ಅವರು, ಗಾಯ್ಸ್. ಅವ್ರು 20 ರೂಪಾಯಿಗೆ ನಮ್ದು ಕರ್ನಾಟಕದಲ್ಲಿದ್ದಾರೆ. ಈ ತರ ಮನೇಲಿ ಇದ್ದವರು ಆಯ್ಕೊಂಡು ತಿನ್ನಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ ಈಗ. ಅದು ನಿಜ. ಅಣ್ಣ ಇಲ್ಲಾದ್ರು ದೀಪು ಸರ್ ಆಕ್ಚುಲಿ ನಮ್ಮ ವ್ಲಾಗಲ್ಲಿ ಬರೋದೇ ಇಲ್ಲ. ಅಂದ್ರೆ ನಮ್ಮ ಸರ್ ಯಾವಾಗಲೂ ಬ್ಯುಸಿ ಆಗಿರ್ತಾರೆ. ಬಿಸ್ನೆಸ್ ಮ್ಯಾನು ಅಂಡ್ ಬಿಸ್ನೆಸ್ ಮ್ಯಾನ್ ವೈಫ್ ಇದು ದೀಪಕ್ ಸರ್ ವೈಫ್ ಸೌಮ್ಯ ಅವರು. ಉಜಾಲ ಕುಡ್ದ್ಬಿಟ್ಟು ನಿಜ ಅವರಾಗಿಲ್ಲ. ಉಜಾಲ ಕುಡ್ದ್ಬಿಟ್ಟಿದ್ದಾರೆ ಅವ್ರು, ನಿಜವಾಗ್ಲೂ ಅವರಾಗಿಲ್ಲ. ಅವ್ರಿಗೆ ಆಕ್ಸೆಂಟ್ ಹೇಳ್ಕೊಡ್ತಿದ್ದೀವಿ ಗಾಯ್ಸ್. ನಿಮ್ಮ ಬ್ಲಾಗರ್ ಫುಲ್ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ, ನಾವು ಈ ಥರ ಹೇಳ್ಕೊಡ್ತಿದ್ದೀವಿ ಆಕ್ಸೆಂಟ್ಸ್ನ. ಹಳೆ ಇಂಗ್ಲಿಷ್ ರಾಣಿ ಅವರು. ಅದೇ ಇಂಗ್ಲಿಷ್ ರಾಣಿ. ಇಂಗ್ಲೀಷಲ್ಲಿ ಹೆಂಗೆ ಮಾತಾಡಬೇಕು ಅಂತ ಹಾಂ ಹೇಳ್ಕೊಡಿ. ಈಗ ಜಸ್ಟ್ ವಿಡಿಯೋ ಮಾಡಿದ್ದೆ ಆಯ್ತಾ ಒಂದು ಟೆಂಪಲಲ್ಲಿ. ಎಷ್ಟು ಫಾಸ್ಟ್ ಅಂದರೆ ಇವರಿಬ್ರು ಆಗಲೇ ಸ್ಟೇಟಸ್ಸಿಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಗಾಯ್ಸ್. ಫಿಲಮ್ ಸಾಧು ಕೋಕಿಲ ನೋಡಿದ್ದೀರಾ? ಅವ್ರ ಥರ ನಾವು. ನಾನು ಅವ್ರ ತಂಗಿ, ಅವ್ರ ತಂಗಿ ಗಂಡ. ಚಲ್ಲೇ ಹೊಡಿತಾರೆ. ಇಲ್ಲಿ ನೋಡಿ ಯಾವ ಥರ ಇದೆ ಮಚ್ಚಿದು. ನೋಡಿ ಹೆಂಗೆ ಹೊಡಿತಾರೆ. ಖಾಲಿ ಹೋಗ ಅಣ್ಣ ಬಾಚ್. ನಿಮ್ಮ ಭಾಷೆನೋ ಮಲೈ ಬೇಕಾ ಅಂತ ಕೇಳಿದ್ರು ನನಗೆ. ಮಲೈ ಅಂದರೆ ಕಾಯಿನಾ? ಮಲೈ ಅಂದರೆ ಏನು ಒಂದೇ ಸರಿಗೆ ಎಷ್ಟು ಈಸಿ ಆಗಿದೆಯಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಏನು ಮುಖ್ಯ ದ್ವಾರ ಇದೆಯಲ್ಲ, ಅದು 4 ಆನೆಗಳಿಂದ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಎಂಟ್ರೆನ್ಸಲ್ಲೇ. ಇಂದೋರ್ ಫೇಮಸ್ ಅನ್ನಪೂರ್ಣೇಶ್ವರಿ ಟೆಂಪಲ್. ಗೈಸ್ ಇವಾಗ ನಾವು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಂಡೋರಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ. ಇದು ಕೂಡ ವೈಟ್. ಆ್ಯಕ್ಚುಲಿ ಮೋಸ್ಟ್ಲಿ ತುಂಬ ಬಿಸಿಲು ಅಂತಲೇ ಇಲ್ಲೆಲ್ಲ ವೈಟ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಸಖತ್ತಾಗಿದೆ ಎಂಟ್ರೆನ್ಸೇ ಕೂಡ. ಸೊ ನೋಡೋಣ ಬನ್ನಿ ಒಳಗಡೆ. ಈ ದೇವಸ್ಥಾನ ಕೂಡ 9ನೇ ಶತಮಾನದ್ದು. ಇದು ಸೇಮ್ ಮಧುರೈನ ಮೀನಾಕ್ಷಿ ಟೆಂಪಲ್ ಏನಿದೆಯಲ್ಲ ಅದನ್ನು ಹೋಲುತ್ತೆ ಅಂತ ಹೇಳ್ತಾರೆ. ಸೊ ಈ ದೇವಸ್ಥಾನ ಸುತ್ತ ಗೋಡೆಗಳ ಮೇಲೆ ಮೇನ್ ಕೃಷ್ಣನ ಲೀಲೆಗಳು ಮತ್ತು ಪೌರಾಣಿಕ ದೃಶ್ಯನ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಸೊ ಈ ಟೆಂಪಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6:30 ನೈಟ್ 11 o'clock ತನಕ ಓಪನ್ ಇರುತ್ತೆ. ಇಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಏನಿದೆಯಲ್ಲ ಇದು 3 ಅಡಿಯ ಬಿಳಿ ಅಮೃತ ಶಿಲೆಯ ವಿಗ್ರಹ ಆ್ಯಕ್ಚುಲಿ. ಜೊತೆಗೆ ಮಹಾಕಾಳಿ ಸರಸ್ವತಿ ಟೆಂಪಲ್ ಕೂಡ ಇಲ್ಲಿದೆ. ಆ್ಯಕ್ಚುಲಿ ಗೈಸ್ ಇಲ್ಲೇ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡೋಕ್ಕೆಲ್ಲ ಬಿಡ್ತಾರೆ. ಅಲ್ಲೆಲ್ಲ ನಮ್ಮ ಊರಲ್ಲೆಲ್ಲ ಬೈಕ್ ಕಳಿಸ್ತಾರೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಸಖತ್ತಾಗಿದೆ ಇದು ಕೂಡ ಟೆಂಪಲ್. ಸೊ ಆಂಜನೇಯ ಟೆಂಪಲಿಗೆ ಬಂದಿದ್ದೀವಿ ಇವಾಗ. ಸೊ ಅನ್ನಪೂರ್ಣ ದರ್ಶನ ಮುಗಿಸ್ಕೊಂಡು ಅನ್ನಪೂರ್ಣೇಶ್ವರಿ ದರ್ಶನ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ಆಂಜನೇಯ ದೇವಸ್ಥಾನಕ್ಕೆ ಇಂಡೋರಲ್ಲಿ. ನೋಡೇನೋ ಹೋಗ್ತಾ
ತುಂಬ ರಶ್ ಇತ್ತು ಗೈಸ್, ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ನೆಕ್ಸ್ಟ್ ಹೋಗಿದ್ದೆ ಪಿತೃಪರ್ವತ ವರ್ಲ್ಡ್ ಟಾಲೆಸ್ಟ್ ಸಿಟ್ಟಿಂಗ್ ಹನುಮ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 72 ಅಡಿ ಎತ್ತರದ ಪಿತ್ರೇಶ್ವರ ಹನುಮಾನ್ ಪ್ರತಿಮೆ ಮತ್ತು ತಾಯಿ ಅಂಜಲಿಯ ಮಡಲಲ್ಲಿ ಹನುಮಂತ ಇರುವಂಥ ಸುಂದರವಾದ ದೇವಸ್ಥಾನ. ಸೊ ಇದು 8 ಪಂಚಲೋಹಗಳಿಂದ ಚಿನ್ನದ ಬಣ್ಣದಿಂದ ಮಾಡಿದ್ದಾರೆ. ಸೊ ಸುಮಾರು 7 ವರ್ಷ ಆಗಿದೆ ಅಂತೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ. ಸೊ ಸುತ್ತಮುತ್ತ ತುಂಬ ಚೆನ್ನಾಗಿತ್ತು ಮೆಡಿಟೇಷನ್ಗೆಲ್ಲ. ಸೊ ನಾವು ಪಿತೃಪರ್ವತ ಮುಗಿಸ್ಕೊಂಡು ಹೋಗಿದ್ದೆ ಊಟಕ್ಕೆ. ತುಂಬಾ ಹೊಟ್ಟೆ ಹಸುವಾಗ್ತಾಯಿತ್ತು. ಸೊ ನಿಯರ್ ಬೈ ನಮಗೆ ಫೇಮಸ್ ಹೋಟೆಲ್ ರೆಸ್ಟೋರೆಂಟ್ ಸಿಕ್ಕಿದ್ದೆ ನಮಗೆ, ಶ್ರೀಮಾಯ ಸೆಲೆಬ್ರೇಷನ್. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ತುಂಬಾ ಚೆನ್ನಾಗಿತ್ತು. ನಾನು ಬಿಟ್ಟೆಲ್ಲ ಹೋಗ್ಬಿಟ್ಟಿದ್ದಾರೆ ಗೈಸ್ ಇವರು. ಚೆನ್ನಾಗಿದೆ ಒಳಗಡೆನೂ ಕೂಡ ಎಂಟ್ರಿ, ಆಂಬಿಯನ್ಸ್, ಕುಕಿಂಗ್ ಸೋ ಗುಡ್. ಥೀಮ್ ನಮಗೆ ತುಂಬಾ ಇಷ್ಟ ಆಯಿತು, ಫುಲ್ ಆಫ್ ಗ್ರೀನರಿ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಕ್ಚುಲಿ ಇವರಿಬ್ಬರು ನೋಡಿ ಅದು ಎಲ್ಲೋಗಿದ್ರೋ ಗೊತ್ತಿಲ್ಲ, ಈಗ ಬರ್ತಿದ್ದಾರೆ. ಪ್ಲೀಸ್ ಗೈಸ್ ವಿಸಿಟ್ ಮಾಡಿ ಒಂದ್ಸರಿ. ಫುಡ್ ಗೊತ್ತಿಲ್ಲ, ಈಗ ಟ್ರೈ ಮಾಡಬೇಕು. ಇನ್ನು ಮೆನು ಡಿಸೈಡ್ ಮಾಡ್ತಾ ಇದ್ದಾರೆ ಗೈಸ್, ಏನು ಅಂತ ಗೊತ್ತಿಲ್ಲ ತಗೊಳ್ಳೋದು. ಊರಿಯ ಬ್ಯುಸಿ ಆಗಿಬಿಟ್ಟಿದ್ದಾನೆ ಇಲ್ಲಿ. ಎಲ್ಲ ಆರ್ಡ್ರ್ ಮಾಡಿದ್ದಾರೆ, ಬರಬೇಕು. ಯಾವುದೋ ಕಾಸ್ಟ್ಲಿ ಕರ್ಕೊಂಬಂದಾರೆ ರೆಸ್ಟೋರೆಂಟ್ಗೆ. ಅಲ್ಲಿ ಹೋಗೋಣ. ಓಕೆ, ಫುಲ್ ಆಫ್ ಇದು ಪಲಾವ್. ಸೊ ಅದು ಫ್ರೆಂಚ್ ಫ್ರೈಸ್, ಚಪಾತಿ ಜೊತೆ ತಿನ್ನೋಣ ಅಂತ ಹೇಳಿದೆ. ಚಿಲ್ಲಿ ಪೊಟ್ಯಾಟೊ ಟ್ರೈ ಮಾಡೋಣ. ನೀರು ಟಿಕ್ಕ ಚೆನ್ನಾಗಿದೆ. ಸೊ ಮಾಡ್ತಾರೆ ದಾಲ್ ಕಿಚಡಿ. ಇದರಲ್ಲಿ ಎನರ್ಜಿ ಇದ್ಯಾವುದು? ಇದು ನಮ್ಮದು. ಅದ್ಯಾವುದದು? ಏನದು? ಏನದು? ಜಾಮೂನ್. ಜಾಮೂನ್. ಇಲ್ಲ ಇನ್ನೊಂದು ಇದೆ. ಹಾಂ, ಮೆಂಟಿ ಇವ್ರದ್ದು. ये मिंटी सनशाइन है, ये क्या वाटर में ನಂದು ಜಸ್ಟ್ ಚಿಲ್ಲು. जामुन एनर्जी बूस्टर ಅದು. एनर्जी बूस्टर है क्या ये? ಅದು ಅಕ್ಕೊಂದು इसकी है. ನಾನು ಇದು ಈ ಕಲರ್ ಇತ್ತಲ್ಲ ಇದು ಅದು ಅದೇ ಅದು ಹೇಳಿದ್ಯಾ? ಜಾಮೂನ್. ನಂದು ಜಾಮೂನ್ ಹೇಳಿದ್ದೀನಿ. ಸರಿ ಕೊಡು, ಅದು ನಂದು. ಅದೇ ಕುಡಿದು ಟೇಸ್ಟ್ ಮಾಡ್ಕೊಡ್ತೀನಿ. ಬ್ಲಾಗಲ್ಲೇ ಕೇಳಿದ್ರೆ ನಿನಗೆ ಟೇಸ್ಟ್ ಮಾಡ್ಕೊಡ್ಬೇಕು. ನೀವು ಐಫೈ ಅವರಲ್ವಾ, ನಿಮ್ಗೆ ಟೇಸ್ಟ್ ಮಾಡ್ಕೊಡ್ತೀನಿ. ನೋಡ್ರಿ ಏನಮ್ಮ ಕಲರ್ ಹಿಂಗಿದೆ ಜಾಮೂನ್ ನಿಂದೆ. ಇದೇನಾ? ನಿಮ್ಮ ಸೋಡಾ ಹಾಕಿರ್ತಾರೆ ಅದಕ್ಕೆ. ನೋಡಿ ಟೇಸ್ಟ್ ಮಾಡ್ಕೊಂಡು ಕೊಟ್ಬಿಡ ಕಡೆ. ಚೆನ್ನಾಗಿತ್ತು. ಬೇಡ ಅದು ಪಪ್ಪು, ನಿಂದೆ ಚೆನ್ನಾಗಿದೆ. ಚೆನ್ನಾಗಿದೆ. ಡಿಫ್ರೆಂಟ್ ಅಲ್ವಾ? ಒಳ್ಳೆ ಟೇಸ್ಟ್. ಏನು ಹೇಳೋದು? ಕಾಲಘಟ್ಟ ಥರ ಇದೆ ಆ್ಯಕ್ಚುಲಿ. ಅದೇನು ಹೇಳು, ಏನದು ಹೆಸರು? ಜಾಮೂನ್ ಲೆಮನ್ ಹಣ್ಣು. ಹಾಂ, ಜಾಮೂನ್ ಲೆಮನ್ ಹಣ್ಣು. ಲೆಮನ್ ಹಣ್ಣೆ. ಆ್ಯಕ್ಚುಲಿ ಅದು ಚೆನ್ನಾಗಿದೆ. ಲೆಮನ್ ಎಂಡೆ. ಟೇಸ್ಟ್ ಚೆನ್ನಾಗಿರೋದು ಜಾಮೂನ್ ಲೆಮನ್ ಹಣ್ಣೆ. ಲೆಮನ್ ಈಡ್ ಅದು. ಲೆಮನ್ ಇಲ್ಲೇ ಮಿಸ್ಸಿ ರೋಟಿ. ರೋಟಿ ಬಿಸಿ ರೋಟಿ ಯೆಲ್ಲೋ ಕಲರ್ ಇರುತ್ತಲ್ಲ. ये क्या भैया? ರೋಟಿ ನಾರ್ಮಲ್ ರೋಟಿ. ಯಾವುದೋ ಮಿಸಿ ರೋಟಿ ಅಂತ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು. हाँ ये दो रोटी वहाँ है. ರೋಟೀಸ್ ಅಂಡ್ ಕರೀಸ್ ಒಂದು ಹಾಕ್ಬಿಡಿ ಏನಿದೆ. ಟೇಸ್ಟ್ ಮಾಡೋಣ ಇವಾಗ. ಮಿಸಿ ರೋಟಿ ಅಂತ ಇದು. ಇವಾಗ ಫ್ರೆಂಡ್ ನೇಮ್ ಕೊಡ್ತಾ ಇದ್ದಾರೆ, ಫ್ರೆಂಡ್ ಹೆಸರು. ಹೇಗಿದ್ದಾರೆ ನೋಡಿ ಇವರು. ಪ್ಲೀಸ್ ಇಲ್ಲಿ ಚೆನ್ನಾಗಿ ಸಿಕ್ಬಿಟ್ಟಿದೆ ಆಟ ಆಡೋಕ್ಕೆ. ಬಾಡು ಆಡ್ಲಿ ಬಿಡಮ್ಮ, ತಿರ್ಗಿಸಮ್ಮ ಒಂದು ರೌಂಡು. ಕುತ್ಕೋ ಇದೇ ಕುತ್ಕೊಳ್ಳೋ, ಬೇಗ ಕುತ್ಕೋ, ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಂ ಕುತ್ಕೋ. ಆಟ ಆಡೋಕ್ಕೆ ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸ್ ಮಕ್ಕಳುಗಳಿಗೆ. ಹಾಯ್, ಪೋಸ್, ಬರೀ ಪೋಸ್. ಹಾಂ ಆಯ್ತು ಆಡಮ್ಮ. ಹಾಂ ಆಡಪ್ಪ. ಹಾಂ ಆಯ್ತು ಬಾಸ್. ಈ ಗೈಸ್ ಫೋಟೋ ತೆಗಿಯಮ್ಮ ಅಂತಾನೆ, ವಿಡಿಯೋ ತೆಗಿಯಮ್ಮ ಅಂತಾನೆ ಮೌರ್ಯ. ಬೇಗ ಪಪ್ಪ ವೆಯ್ಟ್ ಮಾಡ್ತಾರೆ, ಮಗ ಬೈತಾರೆ. ಹಾಂ ಬೇಗ ಬೈತ ಪಪ್ಪ, ಬೈತಾರೆ ಅಲ್ಲೋಡಲ್ಲೇ. ಬೇಗ ಬಾ. ಹಾಂ ಆಡು ಇಳಿ. ಹಾಂ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಮಿಸಿ ರೋಟಿ. ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.